ಹಲೋ, ಎಲ್ರಿಗೂ ನಮಸ್ತೆ. ನಾನು ಈ ವಿಡಿಯೋ ಮಾಡ್ತಿರೋದು ರಾನಿ ಮೂವಿ ಬಗ್ಗೆ ನನ್ನ ಪರ್ಸ್ನಲ್ ಒಪಿನಿಯನ್ ಏನು ಅಂತ ಹೇಳೋಣ ಅಂತ. ಲೈಕ್ ಸ್ಯಾಟರ್ಡೆ ಹೋಗಿ ನಾವು ನಮ್ಮ ಫ್ಯಾಮಿಲಿಯೆಲ್ಲ ಹೋಗಿ ರಾನಿ ಮೂವಿ ನೋಡ್ಕೊಂಡ್ಬಂದ್ವಿ ಥಿಯೇಟ್ರಲ್ಲಿ. ಆ್ಯಂಡ್ ಸೊ ನನಗೆ ಅಲ್ಲಿ ಕೆಲವೊಂದು ಇಷ್ಟ ಆಯಿತು, ಕೆಲವೊಂದು ಇಷ್ಟ ಆಗಲಿಲ್ಲ. ಸೊ ನನಗೇನು ಅನಿಸ್ತು ಅನ್ನೋದ್ರ ಬಗ್ಗೆ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ನೋಡಿದ್ರೆ ಟ್ರೈಲರ್ ಎಲ್ಲ ನೋಡಿದಾಗ ನನಗೆ ಏನಿದು ಉಗ್ರಮ್ಮು KGF ಈ ಥರದ್ದೆಲ್ಲ ಮಿಕ್ಸ್ ಮಾಡಿರೋ ಥರ ಇದ್ದಾರಲ್ಲ, ಇದೆಯಲ್ಲ ಇದು ಅಂತ ಅನ್ನಿಸ್ತು. ಆ್ಯಕ್ಚುಲಿ ನಾನು ಈ ಮೂವಿ ನೋಡೋಕೆ ಹೋಗಬೇಕು ಅಂದ್ಕೊಂಡಿದ್ದೆ ಹೀರೋಗೋಸ್ಕರ. ಆ ಕಿರಣ್ ರಾಜ್ ಹೀರೋ ನನಗೆ ತುಂಬ ಇಷ್ಟ. ಸೊ ಹಾಗಾಗಿ ನೋಡೋಣ ಬಿಡು ಈಸ್ ಡೂಯಿಂಗ್ ಸಮಥಿಂಗ್, ಹೋಗೋಣ, ಸಪೋರ್ಟ್ ಮಾಡೋಣ, ನೋಡೋಣ ಅಂತ ಅನಿಸಿ ನನ್ನ ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗಿದ್ದೆ. ಅವರು ಯಾವುದಿದು ಹೊಸಬಾ, ಏನಿದು ತರಿ ಟ್ರೈಲರ್ ನೋಡ್ತೀವಿರು ಆಮೇಲೆ ನೋಡೋಣ ಅಂತ ಅಂದು ಅವ್ರು ಟ್ರೈಲರ್ ನೋಡ್ತಿದ್ರು. ನಾನು ಇನ್ಫ್ಯಾಕ್ಟ್ ಟ್ರೈಲರ್ ಕೂಡ ನೋಡಿರಲಿಲ್ಲ, ಜಸ್ಟ್ ಮೂವಿ ಲೈಕ್ ಹೋಗೋಣ ಅಂತ ಆ ಥರ ಇದೆ. ಆ್ಯಂಡ್ ಟ್ರೈಲರ್ ನೋಡಿದಾಗ ಅವ್ರ ಜೊತೆ ನಾನು ಟ್ರೈಲರ್ ನೋಡಿದಾಗ ಆ ಥರನೇ ಅನಿಸ್ತು. ಲೈಕ್ KGF ಉಗ್ರಮ್ಮು ಇದೆಲ್ಲ ಮಿಕ್ಸ್ ಮಾಡಿ ಆ ಥರ ಶೇಡಲ್ಲಿ ಏನೋ ಮಾಡ್ತಿರಲಿಲ್ಲ, ಏನಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ. ಬಟ್ ಸ್ಟಿಲ್ ಮೂವಿ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದಿದ್ರೆ ಓಕೆ ಹೋಗೋಣ ನೋಡೋಣ ಅಂದ್ಬಿಟ್ಟು ಹೋಗಿದ್ದು. ಬಟ್ ಅಲ್ಲಿ ಹೋಗಿ ಫಸ್ಟ್ ಹಾಫಿಂದನೇ ಆ ಥಾಟ್ ಕಂಪ್ಲೀಟ್ಲಿ ಚೇಂಜ್ ಆಯಿತು. ಬಿಕಾಸ್ ಎಲ್ಲೂ ಉಗ್ರಮ್ಮಿಗೆ ಲಿಂಕ್ ಆಗಿಲ್ಲ, ಎಲ್ಲೂ KGFಗೆ ಲಿಂಕ್ ಆಗಿಲ್ಲ, ಯಾವ ಮೂವಿಗೂ ಲಿಂಕ್ ಆಗಿಲ್ಲ. ಕಂಪ್ಲೀಟ್ಲಿ ಡಿಫ್ರೆಂಟಾಗಿ ತೊಗೊಂಡೋಗಿದ್ದಾರೆ ಆ ಮೂವಿನ ಸ್ಟಾರ್ಟಿಂಗಿಂದನೇ. ಆ್ಯಂಡ್ ಫಸ್ಟ್ ಹಾಫಲ್ಲಿ ಬರೋ ಹೀರೋಯಿನ್ನು ಅವರು ಅಷ್ಟಕ್ಕಷ್ಟೇ ಮಾಡಿದ್ದಾರೆ ಆ್ಯಕ್ಟಿಂಗು. ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಅವ್ರ ರೋಲು ಕೂಡ ಅಷ್ಟು ಚೆನ್ನಾಗೇನು ಬಂದಿಲ್ಲ. ಅಂದರೆ ಅವ್ರ ಆ್ಯಕ್ಟಿಂಗ್, ಅವ್ರ ಪಾತ್ರ ಅಷ್ಟಕ್ಕಷ್ಟೇ ಇದೆ. ಬಟ್ ಸ್ಟೋರಿ ವೈಸ್ ತೊಗೊಂಡೋದ್ರೆ ಸ್ಕ್ರೀನ್ ಪ್ಲೇ ಅದೆಲ್ಲ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಅಂದರೆ ಮಧ್ಯದಲ್ಲ ಸೂಕ್ಷ್ಮತೆಯಿಂದ ಮೂವಿನ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ. ಆ ಲಿಂಕ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಎಡಿಟಿಂಗಲ್ಲಿ ಎಲ್ಲಿಂದ ಹಿಂಗೆ ಏನಾಗುತ್ತೆ ಏನು ಕತೆ ಆ ಲಿಂಕ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಮಧ್ಯ ಎಕ್ಸಾಕ್ಟ್ ಸಿಚುಯೇಷನ್, ಎಕ್ಸಾಕ್ಟ್ ಎಮೋಷನ್ ಬಂದಾಗ ಕರೆಕ್ಟಾಗಿರೋ BGM ಹಾಕಿದ್ದಾರೆ, ಬಿಟ್ಸ್ ಹಾಕಿದ್ದಾರೆ ರಿಲೇಟೆಡ್ ಟು ಸಾಂಗ್, ರಿಲೇಟೆಡ್ ಟು ಸಿಚುಯೇಷನ್. ಆ್ಯಂಡ್ ಅದನ್ನೆಲ್ಲೂ ಡ್ರ್ಯಾಗ್ ಕೂಡ ಮಾಡಿಲ್ಲ ಅವರು. ಒಂದು ನಿಮಿಷ, ಒಂದು 30 ಸೆಕೆಂಡ್ಸ್, ಒಂದು 50 ಸೆಕೆಂಡ್ಸ್, 1 ನಿಮಿಷ ಅಂತ ತೋರಿಸ್ತಾರೆ. ಆ್ಯಂಡ್ ಅಗೇನ್ ಸೀನ್ ಕಟ್ ಮಾಡ್ತಾರೆ. ಯಾವುದೇ ಎಮೋಷನ್ ತುಂಬ ಡ್ರ್ಯಾಗ್ ಮಾಡಿಲ್ಲ. ಅದು ನನಗೆ ತುಂಬ ಇಷ್ಟ ಆಯಿತು. ಕೆಲವೊಂದು ಮೂವೀಸಲ್ಲಿ ಅದನ್ನು ಈ ಸೀನ್ ಸಕ್ಕತ್ತಾಗಿ ಹಿಟ್ಟಾಗುತ್ತೆ, ಇದು ಸ್ವಲ್ಪ ಇನ್ನೂ ಡ್ರ್ಯಾಗ್ ಮಾಡೋಣ, ಇದು ಆಡಿಯನ್ಸ್ಗೆ ಅಟ್ರಾಕ್ಟ್ ಆಗುತ್ತೆ, ಇದನ್ನು ಸ್ವಲ್ಪ ಇನ್ನೂ ಎಳೆಯೋಣ ಅಂತ ಇದು ಮಾಡ್ತಾರೆ. ಇಲ್ಲಿ ಎಲ್ಲೂ ಏನೂ ಮಾಡಿಲ್ಲ ಆ ಥರ. ಎಲ್ಲ ಇಮಿಡಿಯೇಟ್ ಸೀನ್ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ತುಂಬ ಚೆನ್ನಾಗಿದೆ ಅದು. ಲೈಕ್ ಇನ್ಫ್ಯಾಕ್ಟ್ ಆ ಡೈರೆಕ್ಟ್ರಿಗೆ ಶೂಟ್ ಮಾಡ್ತಾರೆ. ಅವನು ಸಿನಿಮಾ ಮಾಡಬೇಕು ಅಂತ ಹೀರೋಗೋಸ್ಕರ ವೆಯ್ಟ್ ಮಾಡ್ಕೊಂಡು ಸಿನಿಮಾ ಮಾಡಬೇಕು ಅಂತ ಕಾಯ್ತಿರ್ತಾರೆ. ಫೈನಲಿ ಪ್ರೆಸ್ ಮೀಟ್ ಟೈಮಲ್ಲೇ ಡೈರೆಕ್ಟ್ರನ್ನೇ ಶೂಟ್ ಮಾಡಿಬಿಡ್ತಾರೆ. ಸೊ ಆವಾಗ ಅವನಿಗೆ ಏನಪ್ಪ ನನಗೋಸ್ಕರ ಕಾಯ್ಕೊಂಡು ನನಗೆ ಸಿನಿಮಾ ಮಾಡಬೇಕು ಅಂತ ಇದ್ದಿದ್ದು ಒಬ್ಬರು ಡೈರೆಕ್ಟ್ರ್, ಅವ್ರಿಗೂ ಹಿಂಗೆ ಆಗೋಯ್ತಲ್ಲ ಅಂತ ಹೀರೋ ತುಂಬ ಜೋರಾಗಿ ಅಳ್ತಾನೆ. ಆ್ಯಂಡ್ ಅದನ್ನು ಆ ಎಮೋಷನ್ನ ಜಾಸ್ತಿ ಹೊತ್ತು ಕೂಡ ತೋರಿಸಿಲ್ಲ, ಸುಮ್ಮನೆ ಜೋರಾಗಿ ಅಳ್ತಾನೆ. ಆಮೇಲೆ ನೆಕ್ಸ್ಟ್ ಸೀನ್ ಕಟ್ ಮಾಡಿದ್ರೆ ತುಂಬ ವೈಲೆಂಟ್ ಸೀನ್ ಹಾಕ್ತಾರೆ. ಅಂದರೆ ರಫ್ ಮೈಂಡ್ ಸೆಟ್ ಮಾಡಿಕೊಂಡು ಆ ಸೀನ್ ಹಾಕ್ತಾರೆ. ಅಂದರೆ ಈ ಎಮೋಷನ್ನ ಇನ್ನೂ ಸ್ವಲ್ಪ ಎಳಿಬೋದಿತ್ತು ಅವರು, ಬಟ್ ಎಲ್ಲೂ ಎಳೆದಿಲ್ಲ. ಸೊ ಇದೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಮ್ಮ ಫ್ಯಾಮಿಲಿಗೂ ಮೂವಿ ತುಂಬ ಇಷ್ಟ ಆಯಿತು. ಕಿರಣ್ ರಾಜ್ ಅವ್ರ ಆ್ಯಕ್ಟಿಂಗ್ ಸೂಪರಾಗಿ ಮಾಡಿದ್ದಾರೆ. ಲೈಕ್ ಎಲ್ಲೂ ಅವರು ನ್ಯೂ ಕಮ್ಮರ್ ಅಂತ ಎಲ್ಲೂ ಅನಿಸಲ್ಲ. ಅಂದರೆ ಫುಲ್ ಪ್ರಿಪೇರ್ಡ್ ಆಗಿ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದಂಗೆ ಕಾಣಿಸ್ತಾರೆ, ಸಿನಿಮಾಗೆ ಬಂದಂಗೆ. ಆ್ಯಂಡ್ ಸೆಕೆಂಡ್ ಹೀರೋಯಿನ್ ಪಾತ್ರ ಕೂಡ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಲೈಕ್ ಸ್ಟಾರ್ಟಿಂಗೆಲ್ಲ ಅವ್ರ ಶೇಡು ಸ್ವಲ್ಪ ಚೆನ್ನಾಗಿ ತೋರಿಸಿದ್ದಾರೆ. ಅಂದರೆ ಅವರು ತುಂಬ ಒಳ್ಳೆ ಮಗಳು, ತುಂಬ ಇನ್ನೋಸೆಂಟ್, ತುಂಬ ಕ್ಯೂಟ್ ಆ್ಯಂಡ್ ಲೈಕ್ ತುಂಬ ಲವಬಲ್ ಮಗಳು ಅನ್ನೋ ಥರದಲ್ಲಿ ತೋರಿಸಿ, ನೆಕ್ಸ್ಟು ಸ್ಟಿಲ್ ಅವ್ರು ಅಷ್ಟೆಲ್ಲ ಹಂಗಿದ್ರೂ ಇನ್ನೊಂದು ಹುಡುಗನ ಜೊತೆ ಹೋಗಿ ಇದು ಬಂದ ಮಾತ್ರಕ್ಕೆ ಅವರಪ್ಪ ಕಂಪ್ಲೀಟ್ ರಿವರ್ಸಾಗೆ ಬಿಹೇವ್ ಮಾಡ್ತಾರೆ. ನಮ್ಮಲ್ಲಿ ಒಂದು ರೀಸನ್ ಕೊಡ್ತಾರೆ, ನಿನ್ನ ತಂಗಿದ ಲೈಫ್ ಹಾಳಾಗಬಾರ್ದು, ಅದಕ್ಕೆ ನೀನು ಮನೆ ಬಿಟ್ಟು ಹೋಗು ಅಂತ. ಸೊ ಅದು ಏನೇ ಹೇಳಿದ್ರು ಸ್ಟಿಲ್ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದ ಮಗಳಿದ್ರು ಯಾಕೆ ಏನಾಯಿತು, ನನ್ನ ಮಗಳು ಈ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ ಆ ಥರದ್ದೆಲ್ಲ ಅವ್ರಿಗೆ ಏನೂ ಹೇಳಲ್ಲ. ಹಿಂಗಾಯ್ತಾ ಅಷ್ಟೇ, ಯು ಬಿ ಔಟ್ ಆಫ್ ದ ಹೌಸ್ ಅಂತ ಅಷ್ಟು ರಿವರ್ಸಾಗಿ ಅವರು ಪೇರೆಂಟ್ಸ್ ಹೆಂಗೆ ಥಿಂಕ್ ಮಾಡ್ತಾರೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ಕ್ಲೈಮ್ಯಾಕ್ಸು ನಂಗೆ ತುಂಬ ಇಷ್ಟ ಆಯಿತು.
ನನ್ನ ಪೇರೆಂಟ್ಸ್ ನಮ್ಮ ಎಲ್ಲ ಹೇಳ್ತಿದ್ರು, ಇಲ್ಲ ಅವನು ಶೂಟ್ ಮಾಡಬಾರ್ದಾಗಿತ್ತು, ಅವನ್ನ ಸರೆಂಡರ್ ಮಾಡ್ಬೋದಾಗಿತ್ತು, ಜೈಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು ಅಂತ. ಆ್ಯಕ್ಚುಲಿ ಹೌದು, ಆ ಥರ ಹಂಗೆ ಮಾಡ್ಬೋದಿತ್ತು. ಬಟ್ ಈ ಕ್ಲೈಮ್ಯಾಕ್ಸು ನನಗೆ ಇಷ್ಟನೇ ಆಯಿತು. ನನಗೇನು ಕ್ಲೈಮ್ಯಾಕ್ಸ್ ಈ ಥರ ಏನು ಚೆನ್ನಾಗಿಲ್ಲ ಅಂತ ಆ ಥರ ಏನು ಅನಿಸಿಲ್ಲ. ಬಿಕಾಸ್ ಸ್ಟೋರಿಗೆ ಸರೆಂಡರ್ ಮಾಡೋದು ಓಕೆ, ಬಟ್ ಇಲ್ಲಿ ಒಂದು ಕಂಪ್ಲೀಟ್ ಎಂಡ್ ಕೊಡಬೇಕು ಅಂದ್ಬಿಟ್ಟು ಅವ್ಳು ಶೂಟ್ ಮಾಡ್ತಾಳೆ. ಯಾಕಂದರೆ ಮತ್ತೆ ಜೈಲಿಗೆ ಕರ್ಕೊಂಡವ್ರೆ ಅಗೇನ್ ಮತ್ತೆ ಇನ್ನೊಬ್ರು ಯಾರಾದ್ರು ಅವನಿಗೆ ಹಟ್ ಮಾಡ್ತಾರೆ, ಇದು ಮಾಡ್ತಾರೆ ಅಂತಾರೇನೋ ಅವ್ಳು ಶೂಟ್ ಮಾಡ್ತಾಳೆ ಆ ಪೊಲೀಸು. ಅವ್ಳು ಪೊಲೀಸ್ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಸ್ಟ್ರಿಕ್ಟಾಗಿ ರಫಾಗಿ ಆ್ಯಕ್ಟ್ ಮಾಡಿದ್ದಾಳೆ. ಅವ್ರ ಕ್ಯಾರೆಕ್ಟರ್ ಚೆನ್ನಾಗಿದೆ. ಆ್ಯಂಡ್ ಇನ್ನೊಬ್ಬ ಪೊಲೀಸ್ ಇದ್ದಾನೆ, ಅವನು ನೆಗೆಟಿವ್ ಶೇಡಲ್ಲಿ ಆ್ಯಕ್ಟ್ ಮಾಡಿದ್ದಾನೆ. ಸೊ ಅವ್ರದ್ದು ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗು, ನೆಗೆಟಿವ್ ಶೇಡ್ ಮಾಡಿದ್ದಾರೆ, ಬಟ್ ಆ್ಯಕ್ಟಿಂಗ್ ವೈಸ್ ಇಟ್ಸ್ ವೆರಿ ಗುಡ್. ಆ್ಯಂಡ್ ಎಂಟೈರ್ ಮೂವಿ ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಸೂಕ್ಷ್ಮತೆಯಿಂದ ವೆರಿ ನೈಸ್ಲಿ ಕನೆಕ್ಟೆಡ್. ಆ್ಯಂಡ್ ಡೈಲಾಗ್ಸ್ ಕೂಡ ಅಷ್ಟೇ, ಮಧ್ಯದಲ್ಲಿ ಸೂಪರ್ ಡೈಲಾಗ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಹೀರೋ ಫ್ರೆಂಡ್ ಅವರು ಆ್ಯಕ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ. ಅವನು ಮೇ ಬಿ ಅವ್ರಿಗೂ ನೆಕ್ಸ್ಟ್ ಒಳ್ಳೆ ಮೂವೀಸ್ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ಈ ಮೂವಿ ಹಿಟ್ ಆಗುತ್ತೆ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ಬಿಕಾಸ್ ಒಳ್ಳೆ ಮೂವಿನ ಸಪೋರ್ಟ್ ಮಾಡಬೇಕು. ಸೊ ಐ ವಿಶ್ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್ ಮೆಂಬರ್ಸ್, ಡೈರೆಕ್ಟರ್ ಆಗಲಿ, ಹೀರೋ ಆಗಲಿ. ಆ್ಯಂಡ್ ಕಿರಣ್ ರಾಜ್ ಅವ್ರಿಗೂ ಆಲ್ ದಿ ಬೆಸ್ಟ್. ಮೂವಿ ತುಂಬ ಚೆನ್ನಾಗಿತ್ತು ಓವರಾಲ್. ಆ್ಯಂಡ್ ಯಾರ್ಯಾರು ಕರ್ನಾಟಕದಲ್ಲಿದ್ದರು ಆ್ಯಂಡ್ ಎಲ್ಲೆಲ್ಲಿ ಈ ಮೂವೀಸ್ ರಿಲೀಸ್ ಮಾಡಿದ್ರು ದಯವಿಟ್ಟು ಹೋಗಿ ನೋಡಿ. ಒಳ್ಳೆ ಮೂವೀಸ್ನ ಸಪೋರ್ಟ್ ಮಾಡಬೇಕು. ದ್ಯಾಟ್ಸ್ ಇಟ್. ಥ್ಯಾಂಕ್ ಯು.